ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ವರ್ಷದ ಕೊನೆ ಹೊಸ ವರ್ಷದ ಆರಂಭ ಸಂದರ್ಭದಲ್ಲಿ BJP ದೊಡ್ಡ ಆತಂಕಕಾರಿಯಾದಂಥ ರಿಪೋರ್ಟ್, ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನಾರ್ ಅವರ ಕೋವಿಡ್ ತನಿಖೆ ಅಂತಿಮ ವರದಿ ಸಲ್ಲಿಕೆ ಆಗಿದೆ. ಭ್ರಷ್ಟಾಚಾರ ನಡೆದ ಅದರಲ್ಲಿ ಎನ್ನುವುದು ಆಲ್ರೆಡಿ ಅವರು ವರದಿ ಮಾಡಿದ್ದಾರೆ. ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ, ಕುನಾ ಅವರು ನ್ಯಾಯಮೂರ್ತಿ, ಇದನ್ನು ಸಾರ್ವಜನಿಕಗೊಳಿಸೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟ ವಿಷಯ. ಅಂದರೆ ಭ್ರಷ್ಟಾಚಾರ ನಡೆದ ಜನಕ್ಕೆ ತಿಳಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದಪ್ಪ, ನಾವು ಹೇಳಿದ್ರಿ ಒಪ್ಪಿಸಿದ್ರಿ ಕೆಲಸ. ಸಿದ್ದರಾಮಯ್ಯ ಬಂದ ತಕ್ಷಣ ಈ ಕೆಲಸ ಒಪ್ಪಿಸಿದ್ರು, ಕೋವಿಡ್ದಲ್ಲಿ ನಡೆದು ಅಂತೇಳಿ. ಅವತ್ತು ಯಡಿಯೂರಪ್ಪರ ಕಾಲದಲ್ಲೇ ಕೋವಿಡ್ ಬಂದಿತ್ತು. ಕೋವಿಡ್ದಲ್ಲೇ ಖರೀದಿ ವೆಂಟಿಲೇಟರ್ ಆಗಿರ್ಬೋದು, PP ಕಿಟ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಎಲ್ಲ ಖರೀದಿ, ಮೆಡಿಸಿನ್ ಆಗಿರ್ಬೋದು, ಉಳಿದಿದ್ದು ಡೇಟ್ ಬಾರ ಅಂತ ಔಷಧ ಖರೀದಿ ಮಾಡಿ ಹಾಕಿ ಏನೇನೋ ಗದ್ದಾಗಿ ಹೋಗಿಬಿಟ್ಟಿತ್ತು. ಅದು ಭಾಳಷ್ಟು ಸಾವಿನ ಜೊತೆಗೆ ಸಾವಿನಲ್ಲೂ ಸಹ ದುಡ್ಡು ಮಾಡಿಕೊಳ್ಳುವ ಭ್ರಷ್ಟಾಚಾರದ ಒಂದು ಅವ್ಯವಹಾರ ನಡೆದೋಗಿತ್ತು. ಇದನ್ನೆಲ್ಲ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅನ್ನೋದು ಆ ಮಾತು ಬೇರೆ. ಆದರೆ ಇವತ್ತು ಮಾತ್ರ ಇದಕ್ಕೆ BJP ಬಲಿಯಾಗಿದ್ದು, BJP ಸಿಕ್ಕಿದ್ದು. ಅದರಲ್ಲೂ ಇವತ್ತು ಒಳ್ಳೆಯ ಚರ್ಚೆ ನಡೀತಾ ಇದೆ. ಮತ್ತು ಮರಳಿ ರಿಗೇನ್ ಮಾಡಬೇಕಂತೇಳಿ ಯಡಿಯೂರಪ್ಪನವ್ರು ತಮ್ಮ ಮಗನ ರಾಜಕೀಯವಾಗಿ ಬೆಳೆಸ್ಬೇಕನ್ನೋ ಸಂದರ್ಭದಲ್ಲೇ ಧಡಾರ್ ಅಂತೇಳಿ ಅನುಬಾಂಬ್ ಬಿದ್ದಂಗೆ ಆಗ್ಯದ ಕೋವಿಡ್ ವರದಿ. ಹೀಗಾಗಿ ಇವತ್ತು ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನಾರ್ ಅವರ ಈ ಬಾಂಬ್ ಏನದಲ್ಲ, BJP ಮಾತ್ರ ತಲ್ಲಣಗೊಳಿಸಿದೆ.